ಆಮೇಲೆ ಎಲ್ರಿಗೂ ನಮಸ್ಕಾರ. ಇವಾಗ ನಾನು ಕಾಯಿನ್ ಕೂಪನ್ನ ಯಾವ ರೀತಿ ರೆಡಿ ಮಾಡೋದು ಮತ್ತು ಕೂಪನ್ನ ಐ ಡಿ ಟು ಐ ಡಿ ಕೂಪನ್ ಟ್ರಾನ್ಸ್ಫರ್ ಮಾಡೋದು ಹೇಗೆ. ಕೂಪನ್ ಏನಕ್ಕಪ್ಪ ಟ್ರಾನ್ಸ್ಫರ್ ಅಂತಂದರೆ, ಎಕ್ಸಾಂಪಲ್ಲು ಒಬ್ಬರ ಹತ್ರ 5 ಅಕೌಂಟು 10 ಅಕೌಂಟ್ ಇರುತ್ತೆ. ನೀವು ಕೂಪನ್ ತೊಗೊಂಡಾಗ ಒಂದು ಐ ಡಿಗೆ ಸೆಂಡ್ ಮಾಡಿರ್ತಾರೆ. ಈಗ ಸಾಕಷ್ಟು ಜನ ಏನು ಮಾಡ್ತಾಯಿದ್ದಾರೆ, ಅದೇ ಐ ಡಿ ಒಳಗಡೆ ಹೋಗ್ತಾರೆ, ಕೂಪನ್ ಕೋಡ್ನ ಕಾಪಿ ಮಾಡ್ಕೊತಾರೆ, ಇನ್ನೊಂದು ಐ ಡಿ ರೆಡಿ ಮಾಡೋಕ್ಕೆ ಹೋಗ್ತಾರೆ, ಅಲ್ಲಿ ಆಗ್ತಾಯಿಲ್ಲ. ಬಟ್ಟು ಅದು ರೆಡಿ ಮಾಡಬೇಕಂದ್ರೆ, ರೆಡಿ ಆಗಬೇಕು ಅಂತಂದರೆ ಅದು ಯಾವ ಐ ಡಿನಲ್ಲಿ ರೆಡಿ ಮಾಡ್ತೀರೋ ಅದೇ ಐ ಡಿನಲ್ಲಿ ಕೂಪನ್ ಇರಬೇಕು, ಇಲ್ಲಾಂದರೆ ರೆಡೀಮ್ ಆಗೋಲ್ಲ. ಓಕೆ, ಅದಕ್ಕೆ ಇವಾಗ ನಾನು ಯಾವ ರೀತಿ ಪ್ರತಿಯೊಂದು ಕೂಡ ತಿಳಿಸ್ಕೊಡ್ತೀನಿ. ನಾನು ಇವಾಗ ಈ ಒಂದು ಐ ಡಿ ಏನು ಓಪನ್ ಮಾಡಿದ್ದೀನಿ, ಇದರಲ್ಲಿ ಕೂಪನ್ ಇದೆಯಾ ಅಂತ ಫಸ್ಟ್ ನೋಡೋಣ. ಮೈ ಕೂಪನ್ ಹೋಗ್ತೀನಿ, ಯಾವುದೇ ರೀತಿ ಕೂಪನ್ ಇಲ್ಲ. ಇದು KJ ನಂಬರ್ ತೊಗೊತೀನಿ. ಇಲ್ಲಿಗೆ ನಾನು ಬೇರೆ ಐ ಡಿಯಿಂದ ಕೂಪನ್ ಟ್ರಾನ್ಸ್ಫರ್ ಮಾಡ್ಕೊತೀನಿ. ಓಕೆ, ಇದು ಲಾಗೌಟ್ ಆಯಿತು. ಇವಾಗ ಲಾಗಿನ್ ಮಾಡ್ತೀನಿ. ಓಕೆ, ಇಲ್ಲಿಂದ ಕೂಪನ್ ಟ್ರಾನ್ಸ್ಫರ್ ಮಾಡ್ಕೊತೀನಿ. ಟ್ರಾನ್ಸ್ಫರ್ ಕೂಪನ್ ಅಂತ ಆಪ್ಷನ್ನು, ಇಲ್ಲಿ KJ ನಂಬರ್ ಹಾಕಿದೆ. ಇಲ್ಲಿ ಪ್ರಾಡಕ್ಟ್ ಹತ್ರ ಸೆಲೆಕ್ಟ್ ಮಾಡಿದೆ. ಒಂದು ಕೂಪನ್ ನಾನು ಕಳಿಸ್ತಾ ಇದ್ದೀನಿ. ಓಕೆ, ಒಂದು ನಿಮಿಷ, ಇದು ನೋಡಿ, ಇದು ಕೂಪನ್ ಟ್ರಾನ್ಸ್ಫರ್ ಕೂಪನ್ ಅಂತ ಇದೆ. ಇಲ್ಲಿ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ರೆ ಈ ಥರ ಬಂದಿದೆ. ಇಲ್ಲಿಗೆ KJ ನಂಬರ್ ಹಾಕಬೇಕು. ಇಲ್ಲಿ ಪ್ರಾಡಕ್ಟ್ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ನಂಬರ್ 1 ಹಾಕಿದ್ದೀನಿ. ಒಂದು ಕೂಪನ್ ಕಳಿಸ್ತಾ ಇದ್ದೀನಿ. ಓಕೆ, ಟ್ರಾನ್ಸ್ಫರು ಆಯಿತು. ಓಕೆ, ಟ್ರಾನ್ಸ್ಫರ್ ಆದಮೇಲೆ ಅದೇ ಐ ಡಿ ಓಪನ್ ಮಾಡ್ತೀನಿ. ಇವಾಗ ನಾನು ರೆಡಿ ಮಾಡೋದು ಐ ಡಿನ ಇವಾಗ ಐ ಡಿ ಓಪನ್ ಮಾಡಿದ್ದೀನಿ. ಓಪನ್ ಮಾಡಿಬಿಟ್ಟು ಇಲ್ಲಿ 3 ಲೈನ್ಸ್ ಟಚ್ ಮಾಡಿದೆ. ಮೈ ಕೂಪನ್ಗೆ ಹೋದೆ. ಇವಾಗ ಕೂಪನ್ ಬಂದಿದೆ. ಕೂಪನ್ನ ಇವಾಗ ಕಾಪಿ ಮಾಡ್ಕೊತೀನಿ. ಕೂಪನ್ ಕಾಪಿ ಮಾಡಿ ಮತ್ತು 3 ಲೈನ್ಸ್ ಟಚ್ ಮಾಡ್ತಾಯಿದ್ದೀನಿ. ಇಲ್ಲಿ ರಿಡೀಮ್ ಕೂಪನ್ ಅಂತ ಇದೆ ನೋಡಿ, ಇಲ್ಲಿ ರಿಡೀಮ್ ಕೂಪನ್ ಅದಕ್ಕೆ ಹೋಗ್ತೀನಿ. ರಿಡೀಮ್ ಕೂಪನ್ಗೆ ಹೋದರೆ 2 ಕಾಲಮ್ ಓಪನ್ ಆಗುತ್ತೆ. ಫಸ್ಟು ಕೂಪನ್ ಇಲ್ಲಿಗೆ ಪೇಸ್ಟ್ ಮಾಡಿದೆ. ನಂತರ ಇಲ್ಲಿ KJ ನಂಬರ್ ಕಾಪಿ ಮಾಡ್ಕೊಳ್ಳಿ. ಪೇಸ್ಟ್ ಮೇಲೇ ಇರುತ್ತೆ ನಿಮಗೆ KJ ನಂಬರ್ ನೋಡಿ, ಇಲ್ಲಿರುತ್ತೆ. ಇದನ್ನು ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡಿದ್ದೀನಿ. ಕಾಪಿ ಮಾಡಿ ಇಲ್ಲಿಗೆ KJ ನಂಬರ್ ಹಾಕಿದ್ದೀನಿ. ನೇಮ್ ಶೋ ಆಗುತ್ತೆ. ಓಕೆ, ಇಲ್ಲಿ ನೇಮು ಕೂಡ ಐ ಡಿದ ಹೆಸರು ನೇಮ್ ಶೋ ಆಗುತ್ತೆ, ಕನ್ಫರ್ಮ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಕೂಪನ್ ಕೋಡು ಇಲ್ಲಿ ಹಾಕ್ಬೇಕಾದ್ರೆ ನಾನು ನೋಡಿ, ಫಸ್ಟು ನೀವು ಕೂಪನ್ ಕೋಡ್ನ ಪೇಸ್ಟ್ ಮಾಡಿ. ಯಾಕಂದರೆ ಅದು ಕೂಪನ್ ಕೋಡ್ ಪೇಸ್ಟ್ ಮಾಡಿದಾಗ ನೀವು ಫಸ್ಟು KJ ನಂಬರ್ ಇಲ್ಲಿ ಟೈಪ್ ಮಾಡಿ ಮತ್ತೆ ಪೇಸ್ಟ್ ಮಾಡೋಕೆ ಕೂಪನ್ ಪೇಸ್ಟ್ ಮಾಡಿ ಹೊರಟೋಗುತ್ತೆ. ಹಾಗಾಗಿ ಫಸ್ಟು ಕೂಪನ್ ಕೋಡ್ ಪೇಸ್ಟ್ ಮಾಡಿ, ನಂತರ KJ ನಂಬರ್ ಕಾಪಿ ಮಾಡ್ಕೊಂಡು ಇಲ್ಲಿಗೆ ಪೇಸ್ಟ್ ಮಾಡಿ, ನೇಮ್ ಚೆಕ್ ಮಾಡ್ಕೊಳ್ಳಿ. ನಂತರ ಕೊಡಬೇಕಾದ್ರೆ ಸಬ್ಮಿಟ್. ಇಷ್ಟೇ ಕೆಲಸ ಇರ್ತಕ್ಕಂಥದ್ದು. ಇದು ಸಬ್ಮಿಟ್ ಕೊಡ್ತೀನಿ. ಇವಾಗ ಸಬ್ಮಿಟ್ಟು ಇಲ್ಲಿ ಕೇಳುತ್ತೆ ಕನ್ಫರ್ಮ್ ಅಂತ.